ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನಗ್ ಬೇಡದಿರೋ ಕಷ್ಟ ಪಡ್ತಿದ್ಯಾ? ಬೇಕಿತ್ತ ಹೇಳು. ಅವತ್ ನೀನು ಮನ್ಸ್ ಬದಲಾಯಿಸಿದ್ರೆ ಜೈ ಅಂತವ್ರನ್ನ 100 ಜನನ ಕರ್ಕೊಂಡ್ ಬಂದು ನಿನ್ ಮುಂದೆ ನಿಲ್ಸಿರ್ತಿದ್ದೆ. ಇಷ್ಟೊತ್ತಿಗೆ ಯಾವ್ದಾದ್ರೂ ಫಾರಿನ್ ಕಂಟ್ರಿಲಿ ಸೆಟಲ್ ಆಗಿರ್ತಿದ್ದೆ. ಖುಷಿಯಾಗಿ ಜೀವನ ನಡೆಸ್ತಿದ್ದೆ. ಈಗ್ಲಾದ್ರೂ ತಪ್ಪು ತಿಳ್ಕೊಂಡು ರಿಯಲೈಸ್ ಮಾಡ್ಕೊಂಡೆ. ಇನ್ ಮುಂದೆ ಆದ್ರೂ ನಾನು ಹೇಳೋದ್ ಕೇಳು. ನೋ ನೋ ಮಾಮ್, ನಾನು ತಪ್ಪು ಮಾಡಿಲ್ಲ. ಜೈ ಅಂತವ್ರನ್ನ ನೀನು 100 ಜನನ ಕರ್ಕೊಂಡ್ ಬರ್ಬೋದು, ಆದ್ರೆ ಅವರೆಲ್ಲ ಜೈ ಅಂತವ್ರೆ ಹೊರತು ಜೈ ಆಗಲ್ಲ. ದಟ್ಸ್ ವೈ ಐ ಲವ್ ಹಿಮ್. ಐ ಲವ್ ಜೈ. ಈಗ್ಲೂ ಯಾವತ್ತು ನಾನ್ ಜೈನೇ ಪ್ರೀತಿಸೋದು. ಜೈಯೇ ಬೇಕು ಅಂತ ಬೇಡ್ಕೋತೀನಿ. ಜೈಗೋಸ್ಕರ ಸಾಯ್ತೀನಿ, ಜೈಗೋಸ್ಕರ ಹುಡ್ತೀನಿ. ಅದ್ಬಿಟ್ಟು ಜೈ ಇಲ್ದೆ ನಾನು ಬದುಕಲ್ಲ ಮಾಮ್, ಬದುಕಲ್ಲ. ಈಗ ಯಾಕೆ ಅಳ್ತಿದ್ದೀನಿ ಅಂದ್ರೆ, ಜೈ ನನ್ ಜೊತೆ ಹಂಚ್ಕೋಬೇಕಾದ ಕ್ಷಣನ, ನನ್ ಜೊತೆ ಕಳಿಬೇಕಾದ ಆನಂದನ ಆ ಗಂಗಾ ಕೈಗೆ ನಾನೇ ಕೊಟ್ಟೆ ಅನ್ನೋ ನೋವಿಗೆ ಅಳ್ತಿರೋದು. ನನ್ ಜೊತೆ ಚಾಲೆಂಜ್ ಮಾಡಿರೋ ಕೆಲ್ಸದವಳಿಗೆ ನರ್ಕ ತೋರ್ಸದ್ ಬಿಟ್ಟು ನಾನೇ ಸಂತೋಷ ಕೊಡ್ತಿದ್ದೀನಿ ಅನ್ನೋ ಕೋಪ ನಂಗೆ. ಇದೆಲ್ಲ ಜಸ್ಟ್ ಈ 1 ನೈಟ್ಗೆ ಮಾಮ್. ಆಮೇಲೆ ಹೇಗೋ ಜೈ ನನ್ನವನಾಗ್ತಾನೆ. ಗಂಗಾ ಯಮ್ಮನ ಹತ್ರ ಹೋಗ್ತಾಳೆ. ಆಗ ನಂಗೆ ಯಾವ ಪೇನ್ ಇರಲ್ಲ, ಹ್ಯಾಪಿ ಆಗಿರ್ತೀನಿ. ನೀನ್ ಹೇಳ್ದಾಗೆ ಎಲ್ಲೋ UKಗೋ USಗೋ ಹೋಗಿ ಅಲ್ಲಿ ಜೈ ಜೊತೆ ಹ್ಯಾಪಿಯಾಗಿ ಸೆಟಲ್ ಆಗ್ತೀನಿ. ನನ್ ವಿಶ್ ಕೂಡ ಅದೇ ನಿತ್ಯ. ನನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ನೀನು ಖುಷಿಯಾಗಿರ್ಬೇಕು. ನಿಮ್ಮಪ್ಪನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಕ್ರಮ ಸಂತಾನ ಗಂಗಾ ಸಾಯ್ಬೇಕು. ಅದೇ ನನ್ನ ಆಸೆ. ಡೋಂಟ್ ವರಿ ಅಬೌಟ್ ಮೀ ಮಾಮ್. ನಂಗೇನಾಗಲ್ಲ. ನೀನು ಹೋಗಿ ನಿದ್ರೆ ಮಾಡು. ನನಗೆ ಹೇಗೋ ಈ ನೈಟ್ ನಿದ್ರೆ ಬರಲ್ಲ. ನೀನು ಹೋಗು ಮಾಮ್. ಗುಡ್ ನೈಟ್. ಗುಡ್ ನೈಟ್ ನಿತ್ಯ. ಟೇಕ್ ಕೇರ್. ಹೇಳು ನಿತ್ಯ, ಇನ್ನೂ ಎಷ್ಟೊತ್ತು ಕಾಯಿಸ್ತೀಯಾ? ಏನ್ ಹೇಳ್ಬೇಕಪ್ಪ ದೇವ್ರೆ, ಏನ್ ಹೇಳ್ತೀನಿ ಅಂತ ಅಮ್ಮವ್ರು ಕಮಿಟ್ ಆಗಿದ್ರು ಏನೋ. ಹೇಳ್ದೇ ಇದ್ರೆ ಸಿಕ್ಬೀಳ್ತೀನಿ, ಏನೋ ಒಂದು ಹೇಳಿದ್ರು ಸಿಕ್ಬೀಳ್ತೀನಿ. ಹೇಳು ನಿತ್ಯ. ಏನ್ ಹೇಳ್ಬೇಕು? ಈಗ ಹೇಳ್ತೀನಿ ಅಂತ ಹೇಳಿದ್ದಲ್ಲ. ಯಾವಾಗಂದೆ? ಏನ್ ನಿತ್ಯ, ಬೆಳಿಗ್ಗೆ ನಿನ್ ರಂಗೋಲಿ ಹಾಳು ಮಾಡಿದ್ದಕ್ಕೆ ಈಗ ರಿವೆಂಜ್ ತೀರಿಸ್ಕೊತಿದ್ಯಾ? ಹೌದು. ಮತ್ತೆ ರೆಸ್ಟೋರೆಂಟ್ ಅಲ್ಲಿ ನೈಟ್ ನನಗೆ ಐ ಲವ್ ಯು ಹೇಳ್ತೀನಿ ಅಂತ ಯಾಕೆ ಆಸೆ ಹುಟ್ಟಿಸ್ದೆ? ಓಹೋ, ಇದು ವಿಷಯ. ನಮ್ ಫಸ್ಟ್ ನೈಟ್ಗೆ ಪರ್ಮಿಷನ್ ಕೊಡ್ತೀನಿ ಅಂತ, ಅದಕ್ಕೂ ಮೊದಲು ಐ ಲವ್ ಯು ಹೇಳ್ತೀನಿ ಅಂತ, ಎಲೆಕ್ಷನ್ಗೂ ಮೊದಲು ಪೊಲಿಟಿಷಿಯನ್ ತರ ಏನೇನೋ ಹೇಳ್ದೆ. ಅದೆಲ್ಲ ಸುಳ್ಳು ಮಾತಾ? ಎಲ್ಲ ನಿನ್ನಿಷ್ಟ ಅಂತ ಹೇಳ್ದೆ, ಅದು ಕೂಡ ಸುಳ್ಳ? ಅರೆ ಮೇಡಮ್, ನನ್ನ ಈ ರೇಂಜ್ಗೆ ಸಿಕ್ಕಾಕ್ಸಿದೀರಾ? ನಿಮ್ಮೇಲೆ ಸರ್ಗೆ ನಾನು ದ್ವೇಷ ಹುಡ್ಸಿದ್ರೆ ನೀವು ಸರ್ಗೆ ಪ್ರೀತಿ ಹುಡ್ಸಿದೀರಾ? ಮಾಡ್ತೀನಿ. ಏಯ್, ಮಾತ್ ಕೊಟ್ಟು ಮರೆಯೋದು ಒಳ್ಳೇದಲ್ಲ. ಆಸೆ ಪಡಿಸಿ ಕೈ ಕೊಟ್ರೆ ಬೆರಳು ಕಟ್ಟಾಗತ್ತೆ ಅಂತ ನಮ್ಮ ಅಜ್ಜಿ ಹೇಳಿದ್ದಾರೆ. ಸುಳ್ಳು ಹೇಳಿದ್ರೆ ಹೆಣ್ಮಕ್ಳು ಹುಡ್ತಾರಂತೆ. ಅದಕ್ಕೆ ಈ ಸಲ ಎಲ್ಲಾನು ನಿಜ ಮಾಡು.
ಏನು? ಅದು ಅದು ನೋಡು, ಈ ಸಲ ತಪ್ಸಿದ್ರೆ ನಿನ್ನ ಆ ದೇವ್ರು ಕ್ಷಮಿಸಿದ್ರು ಈ ಪತಿ ದೇವ್ರು ಕ್ಷಮಿಸಲ್ಲ. ನಾನು ಅದೇ ಹೇಳ್ತಿದ್ದೀನಿ ರೀ. ಈ ಸಲ ಹೇಗಾದ್ರೂ ನಾವು ಒಂದಾಗ್ಲಿ ಅಂತ ಆ ದೇವ್ರನ್ನ ಬೇಡ್ಕೊಂಡಿದ್ದೆ. ಅದಕ್ಕೆ ರೆಸ್ಟೋರೆಂಟ್ಗೆ ಬಂದು ನಿಮ್ ಮನ್ಸ್ ಗೆದ್ದಿದ್ದು. ನೀವು ಒಪ್ಪಿದ್ರೆ ಗುಡಿಗೆ ಬರ್ತೀನಿ ಅಂತ ಹರಕೆ ಹೊತ್ತಿದ್ದೆ. ಅವನ್ ಹರಕೆ ತೀರ್ಸಿ ನಾವ್ ಆಮೇಲೆ ಶುರು ಮಾಡೋಣ. ಅಯ್ಯೋ, ಏನು ಈ ಟೈಮಲ್ಲಿ ಗುಡಿಗ? ಹೌದು ರೀ, ಹರಕೆ ತೀರಿಸ್ತಾ ಇದ್ರೆ ನೀವ್ ಕ್ಷಮಿಸಿದ್ರು ಆ ದೇವ್ರು ಕ್ಷಮಿಸಲ್ಲ. ನಮ್ಮನ್ನ ಸೇರ್ಸಿರೋ ಅವನೇ ನಮ್ಮನ್ನ ದೂರ ಮಾಡ್ತಾನೆ. ಅಯ್ಯೋ ಬೇಡ ಅಲ್ವಾ? ಹೇಗೋ ಹೊಸ ಜೀವನ ಶುರು ಮಾಡ್ತೀವಿ. ನಾವ್ ಅದನ್ನ ಅವನ ಹರಕೆ ತೀರಿಸಿ ಶುರು ಮಾಡಿದ್ರೆ ಅವನ ಆಶೀರ್ವಾದನೂ ಇರುತ್ತೆ. ಎಸ್, ಮೊದ್ಲು ಅಲ್ಲಿ, ಆಮೇಲೆ ನಾವಿಲ್ಲಿ. ಬಾ, ನೀವ್ ಹೋಗಿ ಕಾರ್ ಸ್ಟಾರ್ಟ್ ಮಾಡಿ, ನಾನು ಹೂವಿನ ಬುಟ್ಟಿ ತಗೊಂಡು ಬರ್ತೀನಿ. ಬೇಗ ಬಾ. ಹಾ, ಹೋಗಿ ಹೋಗಿ. ಏನೇ ಎಲ್ಲ ಮುಗೀತಾ? ಸೋತೋದ್ಯಾ? ನನ್ಗೆ ಸಾರಿ ಹೇಳೋಕ್ ಮಾಡಿದ್ಯಾ? ನನ್ನ ಹತ್ರ ಇಟ್ಕೊಂಡ್ರೆ ಹೀಗೆ ಇರುತ್ತೆ. ದಟ್ ಈಸ್ ನಿತ್ಯ. ಎಕ್ಸ್ಕ್ಯೂಸ್ ಮೀ. ಗಂಗಾ, ನಾನು ಗಂಗಾ ಅಂತ ಮರಿಬೇಡಿ. ನೀವು ಅಂದ್ಕೊಂಡಿದ್ದೇನು ಇನ್ನೂ ಶುರು ಆಗಿಲ್ಲ. ಏಯ್, ಏನ್ ಹೇಳ್ತಿದ್ಯಾ ನೀನು? ಚೆನ್ನಾಗೆ ಪ್ಲಾನ್ ಮಾಡಿದ್ರಿ. ಆಫೀಸಲ್ಲಿರೋ ಸರ್ನ ರೆಸ್ಟೋರೆಂಟ್ಗೆ ಕರೆಸ್ಕೊಂಡು ಸಾರಿ ಹೇಳಿ, ತಾಜ್ ಮಹಲ್ ಗಿಫ್ಟ್ ಕೊಟ್ಟು, ನೈಟ್ಗೆ ಪರ್ಮಿಷನ್ ಕೊಟ್ಟು, ಐ ಲವ್ ಯು ಹೇಳ್ತೀನಿ ಅಂತ ಹೇಳಿ ಎಲ್ಲ ಪರ್ಫೆಕ್ಟ್ ಆಗಿ ಮಾಡಿದ್ರಿ ಮೇಡಮ್. ವೆರಿ 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 ಗುಡ್. ನನ್ನ ಏಟಿಗೆ ನಿಮ್ ಎದುರಿಟ್ಟು ಸೂಪರ್. ಏಯ್, ಇರಿಟೇಟ್ ಮಾಡ್ದೆ, ಅಸಲಿ ವಿಷಯಕ್ಕೆ ಬಾ. ಅಲ್ಲೇನಾಗ್ತಿದೆ ಈಗ? ಸರ್ನ ನೀವು ರೆಸ್ಟೋರೆಂಟ್ಗೆ ಕರ್ಸ್ಕೊಂಡಿದ್ರಿ, ನಾನು ಟೆಂಪಲ್ಗೆ ಕರ್ಕೊಂಡು ಹೋಗ್ತಿದ್ದೀನಿ. ಯಾಕೆ? ಅಲ್ಲಿ ಪುರೋಹಿತರು ಕೈಲಿ ಸ್ವಲ್ಪ ದುಡ್ಡು ಕೊಟ್ಟು ಇವತ್ತು ಶುಭ ಕಾರ್ಯ ಮಾಡೋದು ಒಳ್ಳೇದಲ್ಲ ಅಂತ ಹೇಳ್ಸ್ಬಿಡ್ತೀನಿ. ಪೋಸ್ಟ್ ಪೋನ್ ಮಾಡಿಸ್ತೀನಿ. ಏಯ್, ಯಾವ ಟೆಂಪಲ್? ಹೇಳ್ಬಿಡ್ತೀನಿ, ಬನ್ನಿ. ನಾವು ರಾಮನ್ ಗುಡಿಗೆ ಹೋಗ್ತೀವಿ ಅಂತ ನಿಮಗೆ ಹೇಳಿ ಹೋಗ್ತೀನ ಏನು? ಸೈಲೆಂಟ್ ಆಗಿ ಹೋಗ್ತೀನಿ. ಬಾಯ್. La 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 la. ನಿತ್ಯ ಎಲ್ಲಿಗೆ? ಟೆಂಪಲ್ಗೆ ಮಾಮ್. ಈ ಟೈಮಲ್ಲ? ಆ ಗಂಗಾ ಇನ್ನೊಂದು ಆಟ ಆಡಿದಾಳೆ. ಹೋಗಿ ಅವಳಿಗೆ ಚೆಕ್ ಕೊಡ್ತೀನಿ. ಹೋಗಣ್ವೇನ್ರಿ? ಬಾ ಕೂತ್ಕೋ. ಬೇಗ ಹೋಗಿ ದೇವ್ರಿಗೆ ಕೈ ಮುಗಿದ್ಬಿಟ್ ಬಾ. ಅದೇನು, ನೀವ್ ಬರಲ್ವಾ? ಹರಕೆ ನಿಂದಲ್ವಾ?
ನನಗೋಸ್ಕರ ಹೇಳಿದ್ದ? ಇಬ್ರಿಗೋಸ್ಕರ ಅಲ್ವಾ? ನಡೀರಿ, ಬನ್ನಿ. ಶತಮಾನಂ ಭವತಿ ಶತಾಯುಃ ಪುರುಷಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತೆ. ಜೈ ಶ್ರೀರಾಮ್. ಬಾ ಹೋಗೋಣ. ಅಯ್ಯಯ್ಯೋ, ಎಲ್ಲಿ ಹೋಗೋದು? ಇರಿ, ಬರ್ಬೇಕಲ್ಲ. ಯಾರು ಬರ್ಬೇಕು? ಅದೇ ಪುರೋಹಿತರುಗಳು. ಪುರೋಹಿತ್ರೆ, ವೇರ್ ಆರ್ ಯು? ಅಯ್ಯಯ್ಯೋ, ಏನ್ರಿ ನಿಮ್ ಹಾರಾಟ? ಪ್ರದಕ್ಷಿಣೆ ಮಾಡಿ ಬನ್ನಿ. ಓಯ್, ಯಾಕೆ ಏನು? ಗುಡಿಗೆ ಬಂದ್ರೆ ಪ್ರದಕ್ಷಿಣೆ ಹಾಕ್ಬೇಕಲ್ವಾ? ಎಷ್ಟು? 108. 108? ಅಷ್ಟೆಲ್ಲ ಆದ್ಮೇಲೆ ಮನೆಗೆ ಹೋಗಿ ಏನ್ ಮಾಡಕ್ಕಿದೆ? ನಿನ್ ಕಾಲ್ ನಾನು ಒತ್ತೀನಿ, ನನ್ ಕಾಲ್ ನೀನು ಒತ್ತು, ಅಷ್ಟೇ ಅಲ್ವಾ? ಹೋಗ್ಲಿ, 26 ಹಾಕೋಣ. ಬೇಡ, 3 ಮಾಡೋಣ. ಹಾ, ಬರೀ 3 ಬರೀ 3. ಮುಗೀತು, ನಡಿ. ಏನ್ ಮುಗೀತು? ಪ್ರದಕ್ಷಿಣೆ. ನಾನು ಹೇಳಿದ್ದು ನಿಮ್ ಪ್ರದಕ್ಷಿಣೆ ಅಲ್ಲ, ಗುಡಿ ಪ್ರದಕ್ಷಿಣೆ ರೀ. ಬನ್ನಿ ಬನ್ನಿ. ಹಾಗಲ್ಲ, ಹೀಗೆ ಕೈ ಮುಗ್ದು ಬನ್ನಿ. ಅಬ್ಬಾ, ಅಷ್ಟು ಅರ್ಜೆಂಟ್ ಯಾಕೆ? ನಿಧಾನಕ್ಕೆ ಬನ್ನಿ. ನಡಿ. ಪುರೋಹಿತರು ಎಲ್ಲಿ ಹೋದ್ರು? ನಿತ್ಯ ಎಲ್ಲಿ? ನಿತ್ಯ ಪುರೋಹಿತರೇ, ತಗೊಳ್ಳಿ. ಯಾಕಮ್ಮ ಈ ದುಡ್ಡು ನನಗೆ ಕೊಡ್ತಾ ಇದೀಯಾ? ಇವತ್ತು ಒಳ್ಳೆ ದಿನ ಅಂತ ಹೇಳಿ. ನೀವು ಈ ದುಡ್ಡು ಕೊಡದೆ ಹೋದ್ರು ಇವತ್ತು ಒಳ್ಳೆ ದಿನಾನೇನಮ್ಮ. ಅಂದ್ರೆ ಇವತ್ತು ಫಸ್ಟ್ ನೈಟ್ ಶಾಸ್ತ್ರ ಮಾಡ್ಬೋದಾ? ದಯವಿಟ್ಟು ಮಾಡಬಾರ್ದು ಅಂತ ಮಾತ್ರ ಹೇಳ್ಬಿಡಿ ಪುರೋಹಿತ್ರೆ, ಮಾಡ್ಬೋದು ಅಂತ ಹೇಳಿ. ಖಂಡಿತ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ಪುರೋಹಿತ್ರೆ. ಶುಭವಾಗ್ಲಿ. ಜೈ ಶ್ರೀರಾಮ್. ಕಮ ನಿತ್ಯ, ಇನ್ ಲೇಟ್ ಯಾಕೆ? ಪುರೋಹಿತರು ಹೇಳಾಯ್ತು,
ಬಾ ಹೋಗೋಣ. ಎಲ್ಲಿಗೆ ಜೈ? ಇನ್ನೆಲ್ಲಿಗೆ? ನಮ್ಮ ಮನೆಗೆ. ಅರೆ ನಾನದು ಜೈ, ನಾನು ಈ ಗಂಗಾ ಎಲ್ಲಿ? ಏಯ್, ಏನ್ ನಾನು ಅಂತಿದ್ಯಲ್ಲ? ನಾನಲ್ಲ ಜೈ. ನೀನಲ್ಲ ಅಂದ್ರೆ? ಅಂದ್ರೆ ನಿನ್ ಜೊತೆ ಬರ್ಬೇಕಾದವಳು ನಾನಲ್ಲ. ಏನು ಜೋಕ್ ಮಾಡ್ತಿದ್ಯಾ? ಚೆನ್ನಾಗಿದೆ. ನಡಿ. ಆಲ್ರೆಡಿ ಲೇಟ್ ಆಗಿದೆ. ಇನ್ನೂ ಲೇಟ್ ಆದ್ರೆ ಮುಹೂರ್ತ ಸರಿ ಇಲ್ಲ, ರಾಹುಕಾಲ, ಅದು ಇದು ಏನೇನೋ ಅಡ್ಡ ಬರುತ್ತೆ. ನೀನ್ ಹೇಳಿದ ಹಾಗೆ ಈ ನೈಟ್ ನಮ್ ಫಸ್ಟ್ ನೈಟ್ ಆಗ್ಲೇಬೇಕು. ಕಮಾಂಡ್ ಡಾರ್ಲಿಂಗ್, ಬಾ. ನನ್ನನ್ನು ಸಿಕ್ಕಾಕ್ಸ್ತೀರಾ ಮೇಡಮ್? ನಿಮ್ಮನ್ನ ಹೇಗ್ ಸಿಕ್ಕಾಕ್ಸ್ತೆ ನೋಡಿ. ಸಾಧ್ಯ ಆದ್ರೆ ತಪ್ಪಿಸ್ಕೊಳ್ಳಿ. ಇದು ಗಂಗಾ ಟ್ರ್ಯಾಪ್ ಅಂತ ಗೊತ್ತಾಗ್ದೆ ಸ್ಟ್ರೇಟ್ ಆಗಿ ಬಂದು ಸಿಕ್ಬಿದ್ದೆ. ಕಾಲ್ ಮಾಡಿ ಮಾಮ್ನ ಹೆಲ್ಪ್ ಕೇಳೋಣ ಅಂದ್ರೆ ಫೋನ್ ಹಾಕರಲ್ಲೇ ಇದೆ. ಈಗ ಹೇಗೆ ಎಸ್ಕೇಪ್ ಆಗ್ಲಿ? ನಿತ್ಯ, ಏನ್ ನಿತ್ಯ ಹೀಗಿದ್ಯಾ? ನಥಿಂಗ್ ಜೈ. ಇಲ್ಲ, ಏನೋ ಟೆನ್ಷನ್ ಅಲ್ಲಿ ಇರೋ ಹಾಗೆ ಕಾಣ್ತಿದ್ಯಾ? ಅಂದ್ರೆ ನಮ್ ಫಸ್ಟ್ ನೈಟ್ ಅಲ್ವಾ ಜೈ, ಸ್ವಲ್ಪ ನರ್ವಸ್ ಆಗ್ತಿದೆ. ಹೌದು, ನನಗೂ ಕೂಡ ಅದೇ ಫೀಲಿಂಗ್ ಇದೆ. ಬಟ್ ಡೋಂಟ್ ವರಿ ನಿತ್ಯ, ದೇವ್ರ ಹರಕೆ ತೀರ್ಸಾಯ್ತಲ್ಲ, ಇನ್ನೇನು ಪ್ರಾಬ್ಲಮ್ ಇರಲ್ಲ. ಯಾವ ವಡ್ಡಿನೂ ಇಲ್ಲದೆ ಅದೇನಾದ್ರೂ ಆಗ್ಲಿ ನಮ್ ಫಸ್ಟ್ ನೈಟ್ ನಡೀಲೇಬೇಕು. ನಿನ್ಗೆ ಹಾಗ ಅರ್ಥ ಆಯ್ತಾ? ನಿನ್ ಪುರೋಹಿತ್ರಿಗೆ ದುಡ್ಡು ಕೊಟ್ಟಾಗ್ಲೇ ನನಗೆ ಅರ್ಥ ಆಯ್ತು. ಇವತ್ತು ಫಸ್ಟ್ ನೈಟ್ ಪೋಸ್ಟ್ಪೋನ್ ಮಾಡೋ ಉದ್ದೇಶ ನಿನ್ಗಿಲ್ಲ ಅಂತ. ಕಳ್ಳಿ, ರೆಸ್ಟೋರೆಂಟ್ ಅಲ್ಲೇ ಡಿಸೈಡ್ ಆಗಿದ್ಯಲ್ವಾ? ನಿನಗೇನು ಕಂಟ್ರೋಲ್ ಇರಲ್ಲ ನಿತ್ಯ. ಅದು ನೋವಾಗ್ಲಿ ಸಂತೋಷ ಆಗ್ಲಿ, ಕೊನೆಗೆ ಇದನ್ನು. ಓ ಗಾಡ್, ನಾನು ಹೇಗೆ ಎಸ್ಕೇಪ್ ಆಗ್ಲಿ ಅಂತ ಥಿಂಕ್ ಮಾಡ್ತಿದ್ರೆ ಜೈ ಏನೇನೋ ಅರ್ಥ ಮಾಡ್ಕೋತಿದ್ದಾನೆ. ಗಂಗಾ, ನಿನ್ನಿಂದಾನೆ ಎಲ್ಲ. ಎಲ್ಲಿದ್ಯೆ? ಮೇಡಮ್ ಇನ್ನೂ ಎಚ್ಚರಾಗಿದ್ದಾರಲ್ಲ. ಏನಾಯ್ತು ನಿತ್ಯ? ಆ ಡರ್ಟಿ ಗಂಗಾ ಮತ್ತೆ ನಮ್ಮನ್ನ ಚೀಟ್ ಮಾಡಕ್ಕೆ ನೋಡಿದ್ಲು ಮಾಮ್. ಮತ್ತೆ ಏನ್ ಮಾಡಿದ್ಲು? ನಾನು ಜೈನ ರೆಸ್ಟೋರೆಂಟ್ಗೆ ಕರೆಸಿ ಆ ಗಂಗಾ ಹೊಡೆದು ಹಾಕಿ ತಾಜ್ ಮಹಲ್ ಗಿಫ್ಟ್ನ ತಿರುಗಿ ಜೈಗೆ ಗಿಫ್ಟ್ ಕೊಟ್ಟು ಜೈನ ಕೂಲ್ ಮಾಡಿ ಈ ರಾತ್ರಿ ಜೈ ಗಂಗಾ ಫಸ್ಟ್ ನೈಟ್ಗೆ ಎಲ್ಲ ಏರ್ಪಾಡು ಮಾಡಿದ್ರೆ ಅವಳು ಜೈನ ಟೆಂಪಲ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಪುರೋಹಿತರ ಹತ್ರ ಇವತ್ತು ಮುಹೂರ್ತ ಚೆನ್ನಾಗಿಲ್ಲ ಅಂತ ಹೇಳೋಕ್ ಬಂದ್ಲು.
ಮತ್ತೆ ಫಸ್ಟ್ ನೈಟ್ ನಿಲ್ಸೋಕೆ ಪ್ಲಾನ್ ಮಾಡಿದ್ಲು. ಮತ್ತೆ ಹೇಗ್ ಮ್ಯಾನೇಜ್ ಮಾಡಿದೆ ನಿತ್ಯ? ಆ ಗಂಗಾ 1 ಕೊಟ್ರೆ ನಾನು 2000 ಕೊಟ್ಟೆ. ಇವತ್ತು ಮುಹೂರ್ತ ಚೆನ್ನಾಗಿದೆ, ಕಾರ್ಯ ಮಾಡ್ಬೋದು ಅಂತ ಜೈ ಮುಂದೆ ಹೇಳಿಸ್ದೆ. ವೆರಿ ಗುಡ್ ನಿತ್ಯ. ಆ ಗಂಗಾಗೆ ಒಳ್ಳೆ ಪಾಠನೇ ಕಲಿಸ್ದೆ. ಆಮೇಲೇನಾಯ್ತು? ಏನಿದೆ, ಜೈ ಹ್ಯಾಪಿಯಾಗಿ ಗಂಗನ ಕರ್ಕೊಂಡು ಮನೆಗೆ ಹೋದ. ಇಷ್ಟು ಹೊತ್ತಿಗೆ ಅಲ್ಲಿ ಶಾಸ್ತ್ರ ಶುರುವಾಗಿರುತ್ತೆ. ಹೇಗಾದ್ರೂ ಆ ಕಾರ್ಯವನ್ನ ನಡೆದ್ರೆ ಸಾಕು. ನಮ್ಗೆ ಇನ್ನು ಯಾವ ಟೆನ್ಷನ್ ಇರಲ್ಲ ನಿತ್ಯ. ನೀನು ಖುಷಿಯಾಗಿರ್ಬೋದು. ಶಾಸ್ತ್ರ ಮುಗ್ದು ಹೋದ್ರೆ ಟೆನ್ಷನ್ ಇರಲ್ವಾ? ಆಗ್ತಾ ಇದ್ರೆ ಟೆನ್ಷನ್ ಯಾಕೆ? ಇಷ್ಟಕ್ಕೂ ಆ ಟೆನ್ಷನ್ ಏನು ತಿಳ್ಕೋಬೇಕು.